ಆ್ಯಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡ್ತಾ ಇತ್ತು ನನಗೆ. ನೀವೆಲ್ಲ ನನಗೆ ನೋಡಿದ್ದೀರಿ, ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳಲ್ಲ. ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲವೃತ್ತಿ ಕಲೆ ಏನು ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು, ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ಇದಾಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಅಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ಅವರೇ ಇಲ್ಲ ಇನ್ನೇನು ಯಾವ ಮಾಡ್ತಾರೆ ಹೋಗಪ್ಪ. ಮತ್ತೇನು ದೇ ಆರ್ ಟಾಕಿಂಗ್. ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು, ಮನೆಯವರು, ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ದೇ ವಾಸ್ ಲೈಕ್, ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್, ಡೂ ಇಟ್. ಅಗೇನ್ ದಟ್ ಬಿಕೇಮ್ ಎ ರೀಸನ್, ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು. ಸರ್ ಇದೊಂದು ಪ್ರಶ್ನೆ ಸರ್, ಯಾಕಂದರೆ ಸುಮಾರು ವಿಚಾರಗಳನ್ನ ಮಾತಾಡ್ತಿದ್ವಿ. ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರ್ಬೇಕು, ಕೆಲವೊಂದು ಕನ್ಫ್ಯೂಷನ್. You had 12 meetings with them, they managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear theatres are closing, but I don't know whether it's reached you, or did the theatre owners come to say their plight? Please do more movies. Sharda, I come from film industry. I know, but just like, so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾ ಅವರೇ. ನಿಮ್ಮ ತನಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, ಬಟ್ did you understand their plight? Did you understand their plight? Because I thought you should take priority to movies than the reality show. In person, I felt. That's why I asked. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನು ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕುತ್ತಿ ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ಸ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಆ್ಯಂಡ್ ವಾಟ್ ವಿ ನೀಡ್ ಟು ಡೂ ಇಸ್ ಪ್ಯೂರ್ಲಿ ಬೈ ಹಾರ್ಟ್ ವಿ ಡೂ ಫಾರ್ ದ ಬೆನಿಫಿಟ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ಫಾರ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ. ಸೊ ದೇ ಆಲ್ ಕಮ್ ವಿ ಟಾಕ್, ಬಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ಕೇಳಿ, ನೀವು ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು, ನಾನೇನು ಹೇಳ್ತಾ ಇದ್ದೀನಿ. ಯಾರು ತುಂಬ ಜನ ಹೇಳಿದ್ರು, ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ, ಇದುವರೆಗೂ 11 ಸೀಸನ್ನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ನಾನು ರೀಸೆಂಟಾಗಿ ಕರೆಕ್ಟಪ್ಪ, ನಿಮ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ. ಯಾವುದು? ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ. ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋದು ದುಡ್ಡು. ಕರೆಕ್ಟ್? ಅದು ಬಿಟ್ಬಿಟ್ಟು ದೇರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕ್ ವೈಟ್ ಬಂದ್ಬಿಡ್ಲಿ ಹೊರಗಡೆ. ಶಾರದಾ ಮೇಡಮ್ ಮೈಕ್ ಪಾಸ್ ಮಾಡಿ. ಸರ್, ಪ್ರಶಾಂತ್ ಸರ್ಗೆ ನನ್ನೊಂದು ಪ್ರಶ್ನೆ. ನನ್ನ ಹೆಸರು ಶ್ರುತಿ ಅಂತ, ಕರ್ನಾಟಕ ನ್ಯೂಸ್ ಬೀಟಿಂದ. ನಿಮ್ಮನ್ನ ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ. ಆಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ, ಈ ಒಂದು ಬಿಗ್ ಬಾಸ್ ನ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬಾ ಖುಷಿ ಇತ್ತು, ನಂಬಿಕೆ ಇತ್ತು. ಅಂದ್ರೆ ಒಂದು ವರ್ಷಕ್ಕೆ 2 ಸಿನಿಮಾ ಬಂದೇ ಬರುತ್ತೆ ಇನ್ಮೇಲೆ ಅಂತ. ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ. ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಅವ್ರದ್ದು ತುಂಬಾ ಜೆನ್ಯೂನ್ ಆಗಿದೆ, ಆ ಮಾತುಗಳು ಜೆನ್ಯೂನ್ ಆಗಿದೆ. ನಾನು ಶತಪ್ರಯತ್ನ ಪಡ್ತಾ ಇರ್ತೀವಿ.
ನಾನು ಹೇಳಿದ ಹಾಗೇನೆ ನಾವು ನೋಡಿ, ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ 2023 ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯ್ತು. ಮತ್ತು 2024 ಬಂತು. ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ. ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್. ನಾಟ್ ಓನ್ಲಿ ದಟ್ ಸರ್, ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಸಿನಿಮಾಗಳು ಮಾಡೋದನ್ನು ನೋಡಲೇಬೇಕಾಗ್ತವೆ. ಐ ಥಿಂಕ್ ದ ಇಂಡಸ್ಟ್ರಿ ನೀಡ್ಸ್ ಇಟ್ ಟುಡೇ ಆ್ಯಂಡ್ ಐ ಹ್ಯಾವ್ ಟೇಕನ್ ಇಟ್ಸ್. ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ. ಯಾಕಂದ್ರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ನಮಗೆ ಸಿಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಥಿಯೇಟರ್ ಒಳಗಡೆ. ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್. ದೇ ಆರ್ ಮೈ ಕ್ರೌಡ್. ಐ ವಿಲ್ ಬಿ ವೆರಿ ಟ್ರೂ ಟು ದೆಮ್. ಸರ್, ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರೋ ರೀತಿ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗ್ಲಿಕ್ಕೆ ಆಯ್ತು ಇವಾಗ. ಮತ್ತು ನೀವು ಹೇಳಿದ್ರಿ, ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ, ಅಂದರೆ IPL